ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, KS ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಪಿ ಶಿವಸ್ವಾಮಿ ಅವರೇ, ಸರ್ಕಾರದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿ ಅವರೇ, ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಸತ್ಯನಾರಾಯಣ ಅವರೇ, KS ಅಧಿಕಾರಿಗಳ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಚನ್ನಬಸಪ್ಪನವರೇ, ಕಾರ್ಯದರ್ಶಿಗಳಾದಂಥ ಶ್ರೀ ಶಿವಕುಮಾರ್ ಅವರು, ಸಂಘದ ಎಲ್ಲ ಪದಾಧಿಕಾರಿಗಳೇ, ನಿವೃತ್ತ KS ಅಧಿಕಾರಿಗಳೇ, ಸದಸ್ಯರೇ, ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಇವತ್ತು KS ಅಧಿಕಾರಿಗಳ ಸಂಘದ ಕಟ್ಟಡ ಅದರ ನವೀಕರಣ ನಡೆದಿದೆ. ಮತ್ತೆ ಈ ನವೀಕರಣ ಜೊತೆಯಲ್ಲಿ 11 ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಅನುಷ್ಠಾನ ಅಂತಕ್ಕಂಥ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲವುಗಳನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮತ್ತು ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕು. KS ಅಧಿಕಾರಿಗಳ ಸಂಘದವರು ಹೊಸದಾಗಿ 11 ರೂಮ್ಗಳನ್ನು ಕಟ್ಟಿಸಿದ್ದಾರೆ. 8 ರೂಮ್ಗಳಿದ್ದವು. 8 ರೂಮ್ಗಳ ಜೊತೆಗೆ 11 ರೂಮ್ಗಳು ಹೊಸದಾಗಿ ಸೇರ್ಪಡೆಯಾಗಿದ್ದಾವೆ. ಇದರಿಂದ ಹೊರಗಡೆಯಿಂದ ಬರ್ತಕ್ಕಂಥ ಅಧಿಕಾರಿಗಳಿಗೆ ಉಪಯೋಗ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಒಂದು ಡಾರ್ಮೆಂಟ್ರಿನೂ ಕೂಡ ತಯಾರು ಮಾಡಿದ್ದಾರೆ. ಡ್ರೈವರ್ಗಳಿಗೆ ಒಂದು ಡಾರ್ಮೆಂಟ್ರಿ ತಯಾರಾಗಿದೆ. ಅವರೆಲ್ಲರೂ ಕೂಡ ಒಂದೇ ಕಟ್ಟಡದಲ್ಲಿ, ಬಿಲ್ಡಿಂಗ್ನಲ್ಲಿ ಇರಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಬಹುಶಃ ಆ ದೃಷ್ಟಿಕೋನ ಇಟ್ಕೊಂಡೇ ನೀವು ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಜೊತೆಗೆ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೀರಿ. ಈ ಸ್ಮರಣ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀರಿ. ನಾವನ್ನೆಲ್ಲ ಓದಕ್ಕೆ ಹೋಗಿಲ್ಲ, ನಾನು ಇನ್ನೂ ಓದಿಲ್ಲ. ಅವಕಾಶ ಸಿಕ್ಕಿದ್ರೆ ಓದ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಓದ್ಲಿಕ್ಕೆ ಅವಕಾಶ ಸಿಕ್ಕದೆ ಕಡಿಮೆ. ಈಗ ಎಲ್ಲರೂ ಪ್ರವಾಸ ಮಾಡಿದ್ರೆ ಆ ಪ್ರವಾಸದ ಸಮಯದಲ್ಲಿ ಕೂತ್ಕೊಂಡು ಓದಲಿಕ್ಕೆ ಅನುಕೂಲ ಆಗ್ತದೆ. ಅದೇನೇ ಇರಲಿ, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀರಿ. ಅದರಲ್ಲಿ ನಿಮ್ಮ KS ಅಧಿಕಾರಿಗಳು ಯಾವ ಜವಾಬ್ದಾರಿ ಇರ್ತದೆ, ಕರ್ತವ್ಯ ಇರ್ತದೆ, ಆ ಕರ್ತವ್ಯವನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಸಂಘಟನೆ ಸುಮಾರು 100 ವರ್ಷಗಳಿಗೂ ಮಿಗಿಲಾಗಿ ಇರ್ತಕ್ಕಂಥ ಸಂಘಟನೆ. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ
ಕಾಲದಲ್ಲೇ ಇದು ಪ್ರಾರಂಭ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಲ್ಲಿ ಕರ್ನಾಟಕಕ್ಕೆ, ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಬಹಳ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರ ಕಾಲದಲ್ಲಿ ದಿವಾನರಾಗಿದ್ದಂಥವರು ಈ ಸಂಘಟನೆಯ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ವಿಶ್ವೇಶ್ವರಯ್ಯನವರು, ಮಾಧವರಾವ್ ಅವರು, ಆಮೇಲೆ ಕೃಷ್ಣಮೂರ್ತಿಯವರು, ಈ ಥರ ಎಂಥವರು ಮೈಸೂರಿನ ದಿವಾನರಾಗಿದ್ದವರು. ಹೌದಪ್ಪ, ದಿವಾನರಾಗಿದ್ದವರೇ ನಾನು ಹೇಳೋದು. ಇವರೆಲ್ಲ ದಿವಾನರಾಗಿದ್ದರು. ಆಮೇಲೆ ದಿವಾನರಾಗಿ ಆ ಕಾಲದಲ್ಲಿ ದಕ್ಷ ಆಡಳಿತಗಾರರಾಗಿ ಸೇವೆ ಮಾಡದಂಥವ್ರು. ಇವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಅವರೆಲ್ಲರೂ ಕೂಡ ನಮಗೆ ದಾರಿ ದೀಪ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಬೇಕು. ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳೇ ಪ್ರಭುಗಳು. ಇವತ್ತು ಪ್ರಜೆಗಳು ಪ್ರಭುಗಳು, ನಾವು ಪ್ರಭುಗಳಲ್ಲ, ಪ್ರಜೆಗಳೇ ಪ್ರಭುಗಳು. ಅವ್ರಿಗೋಸ್ಕರ ನಾವು ನೀವೆಲ್ಲ ಇರ್ತಕ್ಕಂಥ, ನಮ್ಮನ್ನ ಅವರ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಾರೆ. ನೀವು ಅವರ ಕೆಲಸಗಾರರಾಗಿ ಆಯ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವಿಬ್ಬರದು ಒಟ್ಟಿಗೆ ಕೆಲಸ ಏನಪ್ಪಾ ಅಂತಂದ್ರೆ ಅವರ ಹಿತವನ್ನ ಕಾಪಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಅವರ ಕೆಲಸಗಳನ್ನ ಮಾಡಲಿಕ್ಕೋಸ್ಕರವಾಗಿ ನಾವು ಇರ್ತಕ್ಕಂಥದ್ದು. ನಮಗೆ 5 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆಗಬೇಕಾಗುತ್ತೆ. ನಿಮ್ಗೆ ಆ ಸಮಸ್ಯೆ ಇಲ್ಲ. ನೀವು ಒಂದ್ಸಾರಿ ಸರ್ಕಾರಿ ಸೇವೆಗೆ ಸೇರಿದ್ರೆ 30-35 ವರ್ಷ, 40 ವರ್ಷಗಳು ಆಗ್ಬಹುದು. ಒಂದೊಂದ್ಸಾರಿ 35 40 ಆಗಲ್ವಾ? 30-35 30ರಿಂದ 35. ಅಲ್ಲಿವರೆಗೆ ನಿಮ್ಮನ್ನ ಯಾರು ಇಳಿಸಕ್ಕಾಗಲ್ಲ. ಒಂದು ವೇಳೆ ಇಳಿಸಿದ್ರು ಕೂಡ ಕೋರ್ಟ್ಗೆ ಹೋಗ್ತೀರಿ. ಕೋರ್ಟ್ಗೆ ಹೋಗಿ ಅಲ್ಲಿ ಏನು ಆದೇಶ ಸಿಗ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಬಟ್ ಎನಿವೆ, ನೀವು ನಿಮ್ಮ ಒಂದ್ಸಾರಿ ಸರ್ವಿಸ್ಗೆ ಸೇವೆಗೆ ಸೇರಿದ ಮೇಲೆ ಕೊನೆಯವರೆಗೂ ನೀವು ನಿವೃತ್ತಿ ಆಗೋವರೆಗೂ ಕೂಡ ಅಧಿಕಾರದಲ್ಲಿ ಇರ್ತೀರಿ. ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ನಾವು 5 ವರ್ಷಕ್ಕೂ ರಿನ್ಯೂವಲ್ ಆಗಬೇಕು. ನಾನು ನನ್ನ 40 ವರ್ಷಕ್ಕಿಂತ ಜಾಸ್ತಿ ರಾಜಕಾರಣದಲ್ಲಿ ಇದ್ದೀನಿ ನಾನು. ಆದರೆ 2 ಸಾರಿ ಅಸೆಂಬ್ಲಿ ಸೋತಿದ್ದೀನಿ, 2 ಸಾರಿ ಪಾರ್ಲಿಮೆಂಟ್ ಸೋತಿದ್ದೀನಿ. ನಿಮ್ಗೆ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಜನಸಾಮಾನ್ಯರು, ವಿಶೇಷವಾಗಿ ದುರ್ಬಲ ವರ್ಗದವರು, ನಮ್ಮ
ಸಮಾಜದಲ್ಲಿ ಹೇಳಿ ಕೇಳಿ ಡಿಸ್ಪ್ಯಾರಿಟಿ ಇದೆ. ಶ್ರೀಮಂತರಿದ್ದಾರೆ, ಬಡವರು ಇದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ಅಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರಿದ್ದಾರೆ. ಇಂಥ ಸಮಾಜದಲ್ಲಿ ನಾವು ಇರುವಾಗ ನಾವು ಯಾವ ರೀತಿ ಈ ಜನರ ಜೊತೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಕಾಮನ್ ಸೆನ್ಸ್ ಇದೆಯಲ್ಲ, ಕಾನೂನುಗಳು ಪರಿಚಯ ಇರಬೇಕು, ಆದರೆ ಕಾಮನ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಸಮಾಜ ಗೊತ್ತಿರಬೇಕು. ಸಮಾಜ ಗೊತ್ತಿದ್ರು ಮಾತ್ರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಅಲ್ವಾ? ಸಮಾಜ ಗೊತ್ತಿರ್ಬೇಕಲ್ಲ. ನನಗೆ ನೀವೆಲ್ಲ ಹೆಚ್ಚಾಗಿ ಸಮಾಜ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಐ ಮೇ ಬಿ ರಾಂಗ್, ಐ ಮೇ ಬಿ ಕರೆಕ್ಟ್. ಯಾರಿಗೆ ಸಮಾಜ ಅರ್ಥ ಆಗೋದಿಲ್ಲ ಅವ್ರು ಯಾರು ಕೂಡ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ, ಅರ್ಥಪೂರ್ಣ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಸಮಾಜ ಅರ್ಥ ಆಗಬೇಕು. ಸಮಾಜ ಅರ್ಥ ಆದ್ರೆ ಮಾತ್ರ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ, ಅದಕ್ಕೆ ನಮ್ಮ ಓದಿನಿಂದ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ ಅದು ಬಹಳ ಕಡಿಮೆ, ಆದರೆ ಕಾಮನ್ ಸೆನ್ಸ್ ಇದೆಯಲ್ಲ ಇದು ಬಹಳ ಮುಖ್ಯ. ನಾವು ವಕೀಲರಾಗಿದ್ದಾಗ ನಮ್ಮ ಸೀನಿಯರ್ ಲಾಯರ್ಗಳು ಹೇಳ್ತಾ ಇದ್ರು, ಯಾರಿಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಇರ್ತದೆ ಅವ್ರು ಮಾತ್ರ ಒಳ್ಳೆ ಲಾಯರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಇರೋದಿಲ್ಲ ಅವರು ಒಳ್ಳೆ ಲಾಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಅವರು ನಮಗೆ ಹೊಸದರಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಕಾನೂನಿನ ಅರಿವಿರಬೇಕು, ಅದ್ರ ಜೊತೆಗೆ ಅಬಾರ್ಡೆಂಟ್ ಕಾಮನ್ ಸೆನ್ಸ್ ಕೂಡ ಇರಬೇಕು. ಅವೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ಯಾವ ಕೆಲಸ ಮಾಡ್ತೀವಿ ಆ ಕೆಲಸವನ್ನ ಪ್ರೀತಿಸ್ತಕ್ಕಂಥದ್ದು, ಜನರನ್ನ ಪ್ರೀತಿಸ್ತಕ್ಕಂಥ ಭಾವನೆ ಬರಬೇಕು. ಅದು ಬಂದಾಗ ಮಾತ್ರ ಜನರ ಕೆಲಸ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಎದುರ್ಕತಾರೆ, ಅದಕ್ಕೆ ಮಧ್ಯವರ್ತಿಗಳನ್ನ ಕರ್ಕೊಬರೋದು. ಬಹಳ ಜನ ಆಫೀಸರ್ಗಳ ಜೊತೆ ಮಾತಾಡ್ಲಿಕ್ಕೆ ಎದುರ್ಕತಾರೆ, ಹಳ್ಳಿ ಜನ. ಅವರನ್ನ ನೀವು ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಅವ್ರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳ ಮುಖ್ಯ. ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಪ್ರೀತಿಯಿಂದ ಮಾತಾಡಿಸಿ ಅವ್ರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಕ್ಕಂಥದ್ದಿಲ್ಲ, ಅದು ನಿಮ್ಮನ್ನ ಯಾವತ್ತೂ ಕೂಡ ಅವರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಯಾರಿಗೆ ಉಪಕಾರ ಮಾಡಿಕೊಡ್ತೀವಿ ಆ ಉಪಕಾರ ಮಾಡದಂತ ಜನರಿದ್ದಾರಲ್ಲ, ಆ ಉಪಕಾರ ಮಾಡಿಸ್ಕೊಂಡವ್ರು ಇರ್ತಾರಲ್ಲ, ಅವ್ರು ಯಾರು ನಿಮ್ಮನ್ನ ಮರೆಯಲ್ಲ. ಇದನ್ನ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂಥ, ಅದಕ್ಕೋಸ್ಕರನೇ ಈ ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದಲೇ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ನೇರವಾಗಿ ಅವರ ಅಕೌಂಟ್ಗಳಿಗೆ ದುಡ್ಡನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಲ್ವಾ? ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಆ ಗ್ಯಾರಂಟಿ ಯೋಜನೆಗಳಿಗೆ ನೇರವಾಗಿ ಮಧ್ಯವರ್ತಿಗಳ ಹಾವಳಿನೇ ಇರೋದಿಲ್ಲ. ಈಗ
ಮಧ್ಯವರ್ತಿಗಳು ಅವರು ಎಲ್ಲ ಕಡೆ ಇರ್ತಾರೆ. ದಯಮಾಡಿ ಅವ್ರನ್ನ ಮಧ್ಯವರ್ತಿಗಳನ್ನ ನಿಮ್ಮ ಕಚೇರಿಗಳಿಗೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಮಧ್ಯವರ್ತಿಗಳು ಬಂದ್ರೆ ಹೊರಗಡೆ ಹೋಗಿ ಅಂತ ಅವ್ರು ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಕಚೇರಿಗಳಲ್ಲಿದ್ದಾರೆ. ನಾವು ಒಂದ್ಸಾರಿ ಲಾಯರ್ ಆಗಿದ್ದೆ. ನಮ್ಮಪ್ಪ ನನ್ನ ಹೆಸರಿಗೆ ಒಂದು ಜಮೀನು ತಗೊಂಡಿದ್ರು. ನಮ್ಮಪ್ಪ ನನ್ನ ಹೆಸರಿಗೆ ಒಂದು ಜಮೀನು ತಗೊಂಡಿದ್ರು. ಅಲ್ಲಿ ನಮ್ಮೂರಿನ ಶ್ಯಾನ್ಭೋಗರು ಇದ್ರು, ಅವರು ಪತ್ರ ಬರೆಯಲು. ಅವರು ಹೆಂಗೆ ಪತ್ರ ಬರೀತಿದ್ರಪ್ಪ ಅಂತಂದ್ರೆ, ನಮ್ಮ ಅಪ್ಪನಿಗೆ ಏನೂ ಗೊತ್ತಿರಬಾರ್ದು, ಅವ್ರಿಗೆ ಸುಮ್ಮನೆ ಹೇಳ್ಬಿಡ್ಬೇಕು ಅಷ್ಟೇ, ಇಂಥ ಜಮೀನು ತಗೋತಾ ಇದ್ದೀನಿ ನಾನು ಅಂತ ಹೇಳ್ಬಿಡ್ಬೇಕು. ಅವ್ರಿಗೆ ಪತ್ರ ಓದು ಕೂಡ ಹೇಳ್ತಿರ್ಲಿಲ್ಲ. ಅಲ್ಲಿ ಏಜೆಂಟ್ಗಳೆಲ್ಲ ಇದ್ರು. ಆ ಏಜೆಂಟ್ಗಳ ರೀತಿ ಅವರು ಏನು ಹೇಳ್ತಾರೆ ಹಂಗೆ ಮಾಡಬೇಕು. ಸಬ್ ರಿಜಿಸ್ಟ್ರಾರ್ ಆಫೀಸ್, ಅದು ಮೈಸೂರು ತಾಲೂಕಿನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್. ಇವರು ತಹಸೀಲ್ದಾರ್ ಕೆಲಸ ಮಾಡಿದ್ರು ಮೈಸೂರು ತಾಲೂಕಿನಲ್ಲಿ. ಏನ್ರಿ? ಹಾಗೆ ನಾನು ಆ ಶ್ಯಾನ್ಭೋಗನಿಗೆ ಕೇಳಿದೆ, ಏನ್ ಇವ್ರಿಗೆಲ್ಲ ಯಾರು ಇವರು ಮಧ್ಯೆ ಇದೆಲ್ಲ ಇರೋದೇಪ್ಪ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವ್ರು ಇಲ್ದೇನೆ ಏನು ಕೆಲಸ ಆಗದೇ ಇಲ್ಲ. ಹಂಗೇನೆ ಆರ್ಟಿಒ ಆಫೀಸ್ನಲ್ಲಿ ಇದೆಯಲ್ಲ, ಅವರು ಏಜೆಂಟ್ಗಳಿದ್ದಾರೆ. ಆ ಏಜೆಂಟ್ಗಳು ಅವ್ರ ಮೂಲಕ ಹೋದ್ರೇ ಕೆಲಸ ಆಗೋದು, ಇಲ್ಲವ್ರ ಕೆಲಸನೇ ಆಗೋದಿಲ್ಲ. ಈ ಥರ ಮಧ್ಯವರ್ತಿಗಳಿದಾರಲ್ಲ, ಈ ಮಧ್ಯವರ್ತಿಗಳನ್ನ ದಯಮಾಡಿ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾವು ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಕೂಡ, ಪಾಲಿಸಿ ರೂಪಿಸಿದ್ರು ಕೂಡ, ಆ ಪಾಲಿಸಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ ಅದ್ರ ಮೇಲೆ ಅವಲಂಬನೆ ಆಗಿರ್ತದೆ ಅದರ ಯಶಸ್ಸು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ನಮಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶ ಜನಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ನಿಮಗೆ ತೃಪ್ತಿ ಸಿಗ್ತದೆ. ಸರ್ವಿಸ್ನಲ್ಲಿ ನಾವು 30-35 ವರ್ಷ ಕೆಲಸ ಮಾಡಿದ್ವಪ್ಪ, ನಮಗೊಂದು ಅವಕಾಶ ಸಿಕ್ಕಿತ್ತು, ಈ ಅವಕಾಶ ತೃಪ್ತಿದಾಯಕವಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ನಿಮಗೆ ರಿಟೈರ್ಡ್ ಆದಮೇಲೆ ನೀವು ಮಾಡಿರ್ತಕ್ಕಂಥ ಕೆಲಸ ತೃಪ್ತಿಯಾಗಿದ್ರೆ ಅದಕ್ಕಿಂತ ಇನ್ನೊಂದು ಸರ್ಟಿಫಿಕೇಟ್ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನೀವು ಆತ್ಮಾವಲೋಕನ ಮಾಡಬೇಕು. ಆತ್ಮಾವಲೋಕನ ಮಾಡಿಕೊಂಡು ಕೊನೆಯಲ್ಲಿ ಏನು ಅನಿಸುತ್ತೆ ನಿಮಗೆ, ತೃಪ್ತಿ ಆಗಿದೆಯಾ ಅತೃಪ್ತಿ ಆಗಿದೆಯಾ ಅಂತಕ್ಕಂಥ ಆ ಸರ್ಟಿಫಿಕೇಟ್ ನಿಮಗೆ ನೀವೇ ಅದನ್ನ ಸಾರ್ಥಕ, ಈಗ ಪ್ರತಿಯೊಬ್ಬನ ಜೀವನವನ್ನು ಸಾರ್ಥಕ ಆಗ್ಬೇಕಲ್ಲ. ಈಗ ನಾನು ಹುಟ್ಟಿದ್ದೀನಿ, ನನ್ನ ಜೀವನ ಸಾರ್ಥಕ ಆಗ್ಬೇಕಲ್ಲ, ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಲ್ಲ. ಆ ಸಾರ್ಥಕ ಆಗ್ಬೇಕಾದ್ರೆ ನಿಮಗೆ ನಿಮ್ಮ ಸೇವೆ ತೃಪ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದಕ್ಕಿಂತ ಸರ್ಟಿಫಿಕೇಟ್ ಇನ್ನೊಂದು ಇಲ್ಲ. ಯಾರು ಕೊಡಬೇಕಾದಂಥ ಸರ್ಟಿಫಿಕೇಟ್ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನೀವು ಆ ರೀತಿಯಾಗಿ ಕೆಲಸ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸುಂದರವಾದಂಥ ಭವನವನ್ನು ಕಟ್ಟಿಸಿದ್ದೀರಿ. ಆಧುನಿಕ ಸೌಲಭ್ಯಗಳು ಇರ್ತಕ್ಕಂಥ ಭವನವನ್ನು, ಆ ಭವನ
ಇಷ್ಟೇ ಸುಂದರವಾಗಿರ್ಬೇಕಲ್ಲ ನಿಮ್ಮ ಜೀವನನೂ ಕೂಡ, ಜನರ ಜೀವನನೂ ಸುಂದರವಾಗಿರ್ಬೇಕಲ್ಲ. ಆಮೇಲೆ ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬೇಡಿ. ವಿಳಂಬ ಮಾಡೋದಿದೆಯಲ್ಲ, ಡಿಲೇ ಅಮೌಂಟ್ಸ್ ಟು ಕರಪ್ಷನ್. ಡಿಲೇ ಅಮೌಂಟ್ಸ್ ಟು ಕರಪ್ಷನ್. ಅದನ್ನು ಮಾಡಕ್ ಹೋಗ್ಬೇಡಿ, ವಿಳಂಬ ಮಾಡಕ್ ಹೋಗ್ಬೇಡಿ. ಶೀಘ್ರ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಮಸ್ಯೆಗೆ ಪರಿಹಾರ ಕಂಡಿರ್ತಕ್ಕಂಥ ಕೆಲಸ. ಇಲ್ಲಿ ಸಂಶೋಧನೆ ಅಂತೂ ಇದೆ, ತರಬೇತಿ ಇದು ಇದೆ, ಸಂಶೋಧನೆ ಅದು ಹೇಳ್ತೀನಿ. ಈಗಾಗಲೇ ಕೃಷ್ಣ ಬೈರೇಗೌಡ ಹೇಳಿದಾರಲ್ಲ ಪದೋನ್ನತಿ ಬಗ್ಗೆ. ಪದೋನ್ನತಿ ಬಗ್ಗೆ ಹೇಳಿ ಅಂತ ಸಿಡಿ ಕಳಿಸಿದ್ದಾರೆ ನನಗೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಅವರು ಪದೋನ್ನತಿ ಕೊಡ್ತಕ್ಕಂಥದ್ದು. ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. 2 ಮೀಟಿಂಗ್ ನಾನು ಮಾಡಿದ್ದೇನೆ, ಸೂಚನೆಗಳನ್ನು ಕೊಟ್ಟಿದ್ದೇನೆ. ಈಸ್ ಅಟ್ ಇಟ್ ಆದಷ್ಟು ಜಾಗ್ರತೆ, ಪದೋನ್ನತಿ ಆಗ್ತದೆ. ಆದಷ್ಟು ಜಾಗ್ರತೆ, ಪದೋನ್ನತಿ ಆಗ್ತದೆ ಅಂತಕ್ಕಂಥ ಮಾತುಗಳು. ಮತ್ತೆ ಸಿಇಒಗಳು, ಜಿಲ್ಲಾ ಪಂಚಾಯತಿಗಳ ಸಿಇಒಗಳು ಅವ್ರನ್ನ KS ಅಧಿಕಾರಿಗಳನ್ನು ಮಾಡಬೇಕು ಅಂತ. ಮತ್ತೆ ನನ್ನ ಪ್ರಕಾರ ಲೋಹಿಯಾ ಅವರು ಹೇಳ್ತಾ ಇದ್ರು, ಲೋಹಿಯಾ ಅವರು ಈ ICS IAS ಇವನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಅಂತ. ಮೈಸೂರು ಸಿವಿಲ್ ಸರ್ವಿಸ್ ಅಸೋಸಿಯೇಷನ್ ಇದೆಯಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಮಾಡಬೇಕು ಅಂತ ಲೋಹಿಯಾ ಅವರು ಹೇಳ್ತಿದ್ರು. ನಾನು ಹೇಳ್ತಾ ಇರೋದಲ್ಲ. ನನ್ನ ಅಭಿಪ್ರಾಯನೂ ಕೂಡ ಲೋಹಿಯಾ ಅಭಿಪ್ರಾಯನೇ ಇರ್ತಕ್ಕಂಥ. ಹಾಗಂತೇಳಿ IAS ಬೇಡ ಅಂತ ಹೇಳಕ್ ಹೋಗಿಲ್ಲ. ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಹೇಳಿದೆ ಅಷ್ಟೇ. ಸ್ವಂತ ಅಭಿಪ್ರಾಯ ಹೇಳಿದ್ದೀನಿ. ಲೋಹಿಯಾ ಅವರು ಹೇಳ್ತಾ ಇದ್ರು, ಸಮಾಜವಾದಿ ಚಿಂತಕ ಲೋಹಿಯಾ ಅವರು ಹೇಳಿದಂತ ಮಾತು, ಅವ್ರ ಮಾತುಗಳನ್ನು ಉಲ್ಲೇಖ ಮಾಡಿದ್ದೀನಿ ಅಷ್ಟೇನೆ. ಅದರಿಂದ ನೀವೆಲ್ಲರೂ ಕೂಡ ಈ ಪದೋನ್ನತಿ ಮಾಡೋಣ. ಮತ್ತೆ CEO ಮಾಡ್ತಕ್ಕಂಥದ್ದು ಈಗಾಗಲೇ ಮಾತಾಡಿದ್ದೀನಿ, ಸಂಬಂಧಪಟ್ಟ ಇಲಾಖೆ ಮಾತಾಡಿದ್ದೀನಿ. ಅದನ್ನು ಕೂಡ 33% CEOಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೇ ಮಾಡೋಣ. ನಿಮ್ಮ ಹತ್ರಕ್ಕೆ ಬರ್ತಾರಲ್ಲ ಜನ, ನಿಮ್ಮನ್ನ ಒಂದೇ ಬರ್ತಾರೆ. ನೀವು ತಹಸೀಲ್ದಾರ್ ಆಗಿರಿ, ಅಸಿಸ್ಟೆಂಟ್ ಕಮಿಷನರ್ ಆಗಿರಿ, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿರಿ, ಏನೇ ಆಗಿರಿ, ಬೇರೆ ಇಲಾಖೆ ಅಧಿಕಾರಿಗಳಾಗಿರಿ, ನಿಮ್ಮ ಜನ ಬಂದಾಗ ಅವ್ರ ಸಮಸ್ಯೆಗಳನ್ನು ಕೇಳಿ ಅವ್ರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಅದು ಮಾಡಿದ್ರೆ ರಾಜ್ಯಕ್ಕೂ ಕೀರ್ತಿ ಬರ್ತದೆ, ನಿಮ್ಮ ಜೀವನನೂ ಕೂಡ ಸಾರ್ಥಕ. ಅದಕ್ಕೋಸ್ಕರ ನಮಗೆ ಸಂಬಳ, ಸಾರಿಗೆ, ಸವಲತ್ತು ಎಲ್ಲ ಕೊಡೋರು ಯಾರು? ಜನ ಅಲ್ಲ. ಆ ಜನರಿಗೋಸ್ಕರ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೋಸ್ಕರ ಅಲ್ಲ ಇರೋದು. ಅವರೇ ನಮ್ಮ ಪ್ರಭುಗಳಲ್ಲ. ಅವ್ರ ಕೆಲಸ ನಾವು ಮಾಡ್ಕೊಳ್ಳೋಣ, ಪ್ರಾಮಾಣಿಕವಾಗಿ ಮಾಡೋಣ. ಎಲ್ಲರೂ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ
ನಿಜವಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಸಮಸ್ಯೆಗಳನ್ನು ಅದನ್ನು ಮುಂದೂಡ್ತಕ್ಕಂಥದ್ದಾಗಲಿ ಅಥವಾ ಬೇರೆ ನೆಪ ಹೇಳ್ತಕ್ಕಂಥದ್ದಾಗಲಿ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ. ಸೊ ಇಷ್ಟು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ, ನಿಮಗೂ ಒಳ್ಳೆಯ ಹೆಸರು ಬರ್ತದೆ, ನಮಗೂ ಒಳ್ಳೆಯ ಹೆಸರು ಬರ್ತದೆ, ಜನರಿಗೂ ಕೂಡ ನಿಮ್ಮನ್ನು ನೆನ್ಕೊಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಇವತ್ತು ಮತ್ತೊಮ್ಮೆ ಹೊಸ ಕಟ್ಟಡ ಕಟ್ಟಿದ್ದೀರಿ. ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ಮತ್ತು KS ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.